ಯಾದಗಿರಿ ಜಿಲ್ಲೆಯ ಸುರಪುರದ ಹಾಲಿ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ ಹೃದಯಾಘಾತದಿಂದ ಭಾನುವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇವರಿಗೆ 67 ವರ್ಷ ವಯಸ್ಸಾಗಿತ್ತು. ರಾಜ ವೆಂಕಟಪ್ಪ ನಾಯಕ ಅವರು ಪತ್ನಿ ಮತ್ತು 2 ಮಕ್ಕಳನ್ನ ಅಗಲಿದ್ದಾರೆ. ರಾಜ ವೆಂಕಟಪ್ಪ ನಾಯಕ ಅವರು 4 ಬಾರಿ ಸುರಪುರ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು. ಕರ್ನಾಟಕ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಕೆಲ ದಿನಗಳ ಹಿಂದಷ್ಟೇ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು. ಈ ದಿನ ವಿಧಾನಸಭಾ ಅಧಿವೇಶನದಲ್ಲಿ ಸಂತಾಪವನ್ನು ಕೂಡ ಸೂಚಿಸಲಾಯಿತು. ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಆರ್ ಜ್ಞಾನೇಂದ್ರ ಸೇರಿದಂತೆ ಇತರ ಸದಸ್ಯರು ಕೂಡ ಸಂತಾಪವನ್ನ ಸೂಚಿಸಿದ್ರು. ರಾಜ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವರು ರಾಜ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ. ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರಿ ಹೋಗುವಂಥದ್ದು ಏನಿದೆ, ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತೇಳಿ ಹೇಳಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮುಖ್ಯಮಂತ್ರಿಗಳು ಹೇಳಿದ್ರು, ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷ ತಾವು ಈ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಟಪ್ಪ ನಾಯಕ, ಸುರಪುರದ ಶಾಸಕರು, ಅವರು ನಿನ್ನೆ ನಿಧನರಾಗಿದ್ದಾರೆ. ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವರಿಗೆ.
ಅಷ್ಟೊತ್ತಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ICUನಲ್ಲಿದ್ದರು. ಮಾತಾಡ್ಸೋಕ್ಕಾಗಲಿಲ್ಲ. ಅದಕ್ಕಿಂತ ಹಿಂದಿನ ದಿನ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಸ್ಕೊ ಬಂದಿದ್ರು ಅವ್ರಿಗೆ. ಸೊ ಅವ್ರು ಮಾತಾಡ್ಸ್ಕೊ ಬಂದ ಮೇಲೆ ಮತ್ತೆ ಅವರ ಪರಿಸ್ಥಿತಿ ಗಂಭೀರವಾಗಿ ಆಗ್ಬಿಟ್ಟಿದೆ. ನಾವು ಇಷ್ಟು ಬೇಗನೆ ಅವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ನಂಬಿಕೆ ಇರಲಿಲ್ಲ. ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು, ಮತ್ತೆ ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು. ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು. ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ, 4 ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ. ಸುರಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ 4 ಬಾರಿ ಸದಸ್ಯರಾಗಿದ್ದರು. ಅವರು ಒಬ್ಬ ಹಿರಿಯ ಸದಸ್ಯರು, ನನಗೆ ಬಹಳ ಆಪ್ತರಾಗಿದ್ದಂಥವರು. ಅವರ ನಿಧನದಿಂದ ಬಹಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು. ಯಾವಾಗಲೂ ಕೂಡ ನೇರ ನುಡಿ ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು. ಜನಪರವಾದಂಥ ಕಾಳಜಿ ಇಟ್ಟುಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಜೊತೆ ಬಂದಾಗ, ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಬರೋರು. ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು. ಸೊ ಬಡವರ ಪರವಾಗಿದ್ದಂಥವ್ರು, ರೈತ ಕುಟುಂಬದಿಂದ ಬಂದಂಥವ್ರು. ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ. ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು. ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು, ರಂಗಪ್ಪ ನಾಯ್ಕ. ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು. ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ. ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾ ಇದ್ರು. ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವ್ರು ಇನ್ನೂ 65-66 ವರ್ಷ ಇರಬೇಕು ಅಂತ ಅನಿಸುತ್ತೆ. 67? ಇಲ್ಲ, ನನಗಿಂತ 10 ವರ್ಷ ಚಿಕ್ಕವರು. ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂಥದ್ದು ಅನಿಸುತ್ತೆ ನನಗೆ. ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ರೆ ಅವ್ರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ. ಸೊ ಒಬ್ಬ ಒಳ್ಳೆ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ನಮ್ಮ ಮಾನ್ಯ ಖರ್ಗೆಯವ್ರಿಗೂ ಕೂಡ ಬಹಳ ಆಪ್ತರಾಗಿದ್ದಂಥವ್ರು. ಅವರೇ ಹೇಳಿದರು, ಈ ಸಾರಿ ಅವರಿಗೆ ಒಂದು ಚೇರ್ಮನ್ ಮಾಡಿ ಅಂತ ಹೇಳಿದರು. ನಮಗೂ ಮಾಡಬೇಕು ಅಂತ ಅನಿಸಿತ್ತು. ಯಾಕಂತಂದರೆ ಅವ್ರು 4 ಬಾರಿ ಗೆದ್ದಿದ್ರು, ಮಂತ್ರಿ ಆಗಿರಲಿಲ್ಲ. ಅದರಿಂದ ಮಾಡಬೇಕು ಅಂತ ಇತ್ತು. ಖರ್ಗೆಯವರು ಕೂಡ ಹೇಳಿದರು, ಅವರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ. ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ. ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ